ಇಲ್ಲಿ ಆಲಪ್ಪನಹಳ್ಳಿ ಗ್ರಾಮ. ನೀವು ಎಲ್ಲ ಕೃಷಿ ಸಖೆ ನಾವು ನಿಮ್ಮ ಜೊತೆ ಟ್ರೈನಿಂಗ್ ತೊಗೊಂಡಿದ್ದೀರಿ ಒಂದು 2 ಡೇಸು. ಇದು ಬಂದು ಎಲ್ಲ ನಮ್ಮ ನರ್ಸರಿ ಬಂದು ಆರ್ಟಿಕಲ್ಚರಲ್ಲಿ ವೆಜಿಟೇಬಲ್ ಕ್ರಾಪ್ಸು. ನಮ್ಮದು ವೆಜಿಟೇಬಲ್ ಕ್ರಾಪ್ಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಈಗ ಐಡಿಯಾ ಇರುತ್ತೆ. ತರಕಾರಿಗಳಲ್ಲಿ ಈಗ ಹೂಕೋಸು ಮತ್ತು ಗಡ್ಡೆಕೋಸು, ಬದನೆನಾರು, ಮೆಣಸಿನ ನಾರು, ಟೊಮೆಟೊ ಅದೆಲ್ಲ ಯಾವ ಥರ ಸಸಿ ಮಾಡೋದು ಅಂದ್ರೆ ಈಗ ಮೊದಲು ಏನು ಮಾಡ್ತಾರೆ, ನಮ್ಮ ಒಂದು 20 ವರ್ಷದ ಹಿಂದ್ಗಡೆ ಏನು ಮಾಡೋರು ಅಂದರೆ ತೋಟದಲ್ಲೇ ಪಾತಿ ಕಟ್ಟಿ ಅಲ್ಲೇ ಮಣ್ಣೆಲ್ಲ ಇದು ಮಾಡಿ ಅಲ್ಲೇ ಬೀಜ ಬಿಟ್ಟು ಅಲ್ಲೇ ನಾಟಿ ಮಾಡ್ತಾಯಿದ್ರು. ದಿನೇ ದಿನ ಏನಾಗ್ತಾ ಇದೆ ಅಂದರೆ ನಮ್ಮ ವಾತಾವರಣ ನಮಗೆ ಸಪೋರ್ಟ್ ಮಾಡಲ್ಲ. ಫಾರ್ಮರ್ಸ್ಗೆ ಯಾವತ್ತಾಗಲೂ ವಾತಾವರಣ ಸಪೋರ್ಟ್ ಮಾಡಲ್ಲ. ಅದರಿಂದ ಸುಮಾರು ರೋಗಗಳು ಬರೋದು ಆ ಥರ ಆಗಿ. ಈಗ ಚಿಕ್ಕ ಗಿಡಕ್ಕೆ ರೋಗ ಬಂದರೆ ನಾವು ಅಲ್ಲಿ ಅದನ್ನ ತೊಗೊಂಡು ತೋಟದಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ಅಲ್ಲಿ ನಾವೇನು ಅದರಲ್ಲಿ ಇಷ್ಟು ಟನ್ನು ಕ್ರಾಪ್ ಬರುತ್ತಂದ್ರೆ ಅಷ್ಟು ಟನ್ ಅಲ್ಲಿ ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಇನ್ನೂ ಕಮ್ಮಿ ಆಗುತ್ತೆ. ಯಾಕಂದರೆ ಇಲ್ಲೇ ಚಿಕ್ಕ ಗಿಡದಲ್ಲೇ ರೋಗ ಬಂದಿರುತ್ತೆ, ಅದು ತಡೆಯೋ ಶಕ್ತಿ ಇರಲ್ಲ. ಅದರಿಂದ ಏನಾಗುತ್ತೆ, ಕ್ರಾಪ್ ಇಳುವರಿ ಕಮ್ಮಿ ಆಗ್ತಾ ಇರುತ್ತೆ. ಅದನ್ನು ಓವರ್ಟೇಕ್ ಮಾಡೋಕ್ಕೆ ಈ ಥರ ಅಗ್ರೋ ನರ್ಸರಿ ಅಂತ ಮಾಡಿದ್ರು. ಅಗ್ರೋ ನರ್ಸರಿ ಅಂದರೆ ಫಸ್ಟ್ ಬಂದು ಶೇಡ್ ನೆಟ್ಟಾಗಲ್ಲಿ ತೋರಿಸ್ತೀನಿ. ಫಸ್ಟು ಕಲ್ಕುಚ್ಚ ಎತ್ತಿ ಅದಕ್ಕಿಂತ ಮೊದಲು ಏನು ಮಾಡೋದು, ಕಲ್ಕುಚ್ಚದಲ್ಲಿ ಮೆಶ್ ಹಾಕಿ ಅದರಲ್ಲಿ ಮಾಡೋಕ್ಕೆ ಹಿಡಿದ್ರು. ಅದು ಮಾಡ್ತಾ ಈಗ ಅದರಲ್ಲೂ ಸ್ವಲ್ಪ ಪ್ರಾಬ್ಲಮ್ಸು ಫೇಸ್ ಜಾಸ್ತಿ ಮಾಡಿ. ಯಾಕಂದರೆ ಮಳೆ ನೀರು ಡೈರೆಕ್ಟ್ ಒಳಗಡೆ ಬರುತ್ತೆ. ಅದರಿಂದ ಸ್ವಲ್ಪ ತಿರ್ಗಿ ಏನಾದರೂ ಟಾರ್ಪಲ್ ಅದ್ರ ಮೇಲೆ ಏನೋ ಕ್ಲೋಸ್ ಮಾಡಲಿಲ್ಲ ಅಂದರೆ ಅವಾಗ ನಮಗೆ ತಿರ್ಗಾ ಅಲ್ಲೂ ಸೇಮ್ ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ಮತ್ತೆ ಸಸಿಗಳಿಗೆ ರೋಗ ಇವೆಲ್ಲ ಬಂದು ತಿರ್ಗಿ ಅದು ಪ್ರಾಬ್ಲಮ್ ಬರುತ್ತೆ ಅಂತ ಈಗ ನೆಕ್ಸ್ಟು ಅದನ್ನ ಅಪ್ಗ್ರೇಡೆಡ್ ವರ್ಷನ್ ಬಂದು ಇದು ಪಾಲಿ ಹೌಸು. ಇದು ಪಾಲಿ ಹೌಸಲ್ಲಿ ನಾವು ನರ್ಸಿಗನೂ ಮಾಡ್ಕೊಬೋದು, ಇಲ್ಲಾಂದರೆ ನಾವು ಕ್ರಾಪ್ಸು ಬೆಳಿಬೋದು. ಈಗ ಹೂವು ಬೆಳಿಬೋದು, ಕ್ಯಾಪ್ಸಿಕಮ್ಮು ಇದೆಲ್ಲಂದರೆ ಇದು ಕ್ರಾಪ್, ಇದು ಪ್ರೊಟೆಕ್ಟೆಡ್ ಕಲ್ಟಿವೇಶನ್. ಅಂದರೆ ಏನು ಹುಳ ಬರಲ್ಲ, ಆಚೆಗೆ ಸೊಳ್ಳೆ ಬರಲ್ಲ. ಬಂದ್ರೂ ನಾವು ಆಚೆ ಕಡೆ ಏನು ಸಿಂಪಡಣೆ ಮಾಡ್ತೀರೋ ಅದಕ್ಕಿಂತ 1 ಪಟ್ಟು ಕಮ್ಮಿ ಸಿಂಪಡಣೆ. ಅಂದರೆ ಆಚೆ ಕಡೆ ವಾರಕ್ಕೆ 1 ಕೊಟ್ಟು ಹೊಡೆದ್ರೆ ಇಲ್ಲಿ 10 ದಿನಕ್ಕೆ ಇಲ್ಲ 12 ದಿನಕ್ಕೆ ಒಂದು 4 ದಿನ ಎಕ್ಸ್ಟೆಂಡ್ ಮಾಡ್ಬೋದು. ಯಾಕಂದರೆ ಸೊಳ್ಳೆ ಸ್ವಲ್ಪ ಕಮ್ಮಿ ಇರುತ್ತೆ ಒಳಗಡೆ. ಆಚೆ ಕಡೆ ಆದರೆ ಅದು ಹಾಗೆ ಬಂದು ಅಟ್ಯಾಕ್ ಆಗುತ್ತೆ, ಸ್ವಲ್ಪ ಗಿಡಗಳಿಗೆ ಪ್ರಾಬ್ಲಮ್ ಆಗುತ್ತೆ. ನಾವು ಕ್ರಾಪ್ ಕಲ್ಟಿವೇಶನ್ ಆದ್ರೂ ಮಾಡ್ಬೋದು, ಇಲ್ಲ ನರ್ಸಿನಾನು ಮಾಡ್ಕೊಬೋದು. ಇದರಲ್ಲಿ ಯಾಕೆ ನರ್ಸರಿ ಮಾಡ್ತಾ ಇದೀರಿ ನೀವು ಅಂತಂದ್ರೆ ಅಪ್ಗ್ರೇಡೆಡ್ ವರ್ಷನ್ ಅಷ್ಟೇ. ಏನಂದರೆ ಅಲ್ಲಿ ಸ್ವಲ್ಪ ನಮಗೆ ಸಸಿಗಳು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ಹುಳ ಬರೋದು, ಇಲ್ಲ ಎಲೆ ತಿನ್ನೋದು. ಅದು ಇಲ್ಲಾದರೆ ನಮಗೆ ಸ್ಪ್ರೇ ಮಾಡಲ್ಲ ನಾವು. ಅಲ್ಲಿ ಬಂದರೆ ವಾರಕ್ಕೊಂದು ಸರಿ ಸ್ಪ್ರೇ ಮಾಡೋದು, ಇಲ್ಲಾಂದ್ರೆ 20 ದಿನ 25 ದಿನ ಒಂದು ಕ್ರಾಪ್ಗೆ ಒಂದೇ ಸರಿ ಸ್ಪ್ರೇ. ಅದರಿಂದ ಪಾಲಿ ಹೌಸಲ್ಲಿ ನಮ್ಗೆ ಬೆನಿಫಿಟ್ ಬಂದು ಅದೊಂದು ಇರುತ್ತೆ. ಮತ್ತೆ ಇದರಲ್ಲಿ ಸ್ಯಾಂಡ್ ಸಿಸ್ಟಮ್ ಏನಕ್ಕೆ ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ ಬಂದು ನಮಗೆ ಹುಳ ಅಕಸ್ಮಾತ್ ಏನಾದ್ರು ಬಂದು ಕೆಳಗಡೆ ಸೇರ್ಕೊಳ್ಳೋದು ಆ ಥರ ಅದೊಂದು ಪ್ರಾಬ್ಲಮ್ ಬೆನಿಫಿಟ್ ಇದೆ. ಮತ್ತೆ ಕೆಳಗಡೆ ಗಾಳಿ ಆಡಿದ್ರೆ ನಮಗೆ ಪ್ಲಾಂಟು ರೂಟ್ ಎಲ್ಲ ಒಳ್ಳೆ ಫಾರ್ಮೇಶನ್ ಆಗುತ್ತೆ. ಮತ್ತೆ ಕ್ವಾಲಿಟಿ ಒಂದೇ ಯೂನಿಫಾರ್ಮಿಟಿ ಆಗಿರುತ್ತೆ. ಮತ್ತೆ ಭೂಮಿಯಲ್ಲಿಟ್ಟರೆ ಏನಾದ್ರು ಈಗ ನೀವು ಬಂದಿದ್ದೀರಾ, ಈಗ ನಾರು ತುಂಬ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಅಡ್ಡ ಹೋಗೋದು ಈ ತರ ಎಲ್ಲ ಮಾಡಿದ್ರೆ ಅಲ್ಲಿ ಎಲ್ಲ ಏರುಪೇರ್ ಆಗುತ್ತೆ. ಹಾಗೆಲ್ಲ ಅಲ್ಲೆಲ್ಲ ಪ್ರಾಬ್ಲಮ್. ಅಲ್ಲಿ ಮತ್ತೆ ನಾವು ಅದನ್ನ ರೆಡಿ ಮಾಡಿದ್ರೆ ಹಾಗೆ ಸಸಿ ಇಟ್ರೆ ಅಲ್ಲೆಲ್ಲ ಮತ್ತೆ ಆ ಸಸಿ ಎಲ್ಲ ಪ್ರಾಬ್ಲಮ್ ಬರುತ್ತೆ. ನೀರು ನಿಂತ್ಕೊಳ್ಳೋದು, ಹಳ್ಳಿ ಬರೋದು ಆ ಥರ ಪ್ರಾಬ್ಲಮ್ ಆಗುತ್ತೆ. ಅದೊಂದು ಬೆನಿಫಿಟ್ ಇದೆ ಸ್ಟ್ಯಾಂಡ್ ಸಿಸ್ಟಮಲ್ಲಿ. ಮತ್ತೆ ಯೂನಿಫಾರ್ಮಿಟಿ ಇರುತ್ತೆ, ಒಂದೇ ಕ್ವಾಲಿಟಿ ಬರುತ್ತೆ ಸಾಪ್ಲಿಂಗ್ಸು. 20 ದಿನದಲ್ಲಿ ಸಸಿ ಕೊಡ್ಬೋದು ಡೆಲಿವರಿ. ಸಸಿ 20 ದಿನದಲ್ಲಿ ಕೊಡ್ತೀರಿ. ಅಲ್ಲಿ 60 ದಿನ 70 ದಿನ ಯಾವ ಥರ ಕ್ರಾಪ್ ಇರುತ್ತೆ ಆ ಥರ ಕ್ರಾಪ್ ಇರುತ್ತೆ. ಪ್ಲಸ್ ನೀವು ಹೂವಿನ ನಾರಾದ್ರೂ ಹಾಕೊಬೋದು, ಏನಾದರೂ ಹಾಕೊಬೋದು ಇದ್ರೊಳಗಡೆ. ಇದು ಒಂದು ರೆಡ್ ಕ್ಯಾಬೇಜ್ ಅಂದ್ಬಿಟ್ಟಿದ್ದು. ಈಗ ಏನಾಗಿದೆ ಅಂದ್ರೆ, ಈಗ ತರಕಾರಿಗೆ ನಾವು ಹೋಗೋ ಬದಲು ನಮ್ಮ ರೈತರು ಏನ್ ಮಾಡ್ತಾರೆ, ಎಲ್ಲ ಸ್ವಲ್ಪ ಎಕ್ಸಾಟಿಕ್ ಐಟಮ್ ಕಡೆ ಸ್ವಲ್ಪ ಮೂವ್ ಆಗ್ತಾ ಇದ್ದಾರೆ. ಯಾಕಂದ್ರೆ ರೈತರು ಯಾವರಾಗ್ಲಿ ಲಾಭ ಜಾಸ್ತಿ ಬೇಕು. ಯಾಕಂದ್ರೆ ಅವರು ಏನ್ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದಕ್ಕಿಂತ ಒಂದು ಡಬಲ್ ಅದು ಖರ್ಚುವಾಗಿ ಸ್ವಲ್ಪ ಲಾಭ ಬಂದ್ರೆ ಅವ್ರಿಗೂ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ನೆರವಾಗುತ್ತೆ. ಅದರಿಂದ ಏನಾಗ್ತದೆ, ಈಗ ಜನಗಳೆಲ್ಲ ಸ್ವಲ್ಪ ಎಕ್ಸಾಟಿಕ್ ಐಟಮ್ಸ್ ಕಡೆ ಮೂವ್ ಆಗ್ತಾರೆ. ಎಕ್ಸಾಟಿಕ್ಸ್ ಅಂದ್ರೆ ಈಗ ವಿದೇಶಿ ತಳಿಗಳು. ಅಂದ್ರೆ ಅದು ಮೊದಲು ನಮ್ಮ ಕಡೆ ತಿಂತಾ ಇರಲಿಲ್ಲ, ಈಗೆಲ್ಲ ನಮ್ಮ ಕಡೆ ಎಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಈಗ ಒಂದು 10 ವರ್ಷದಿಂದ ಈಚೆ ವಿದೇಶಿ ತಳಿಗಳನ್ನೆಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ. ಈಗ ಬಂದು ಹೂಕೋಸ್ ತಿಂತಾ ಇದ್ರು. ಈಗ ಹೂಕೋಸಿನ ಬದಲು ಈಗ ಅದನ್ನ ಅಪ್ಗ್ರೇಡ್ ವರ್ಷನ್ ಬ್ರೋಕ್ಲಿ ಬಂದಿದೆ. ಅದ್ ಬಿಟ್ರೆ ಇದು ಗಡ್ಡೆಕೋಸಲ್ಲೇ ಇದು ಬಂದು ಹಸಿರ್ದು ಗಡ್ಡೆಕೋಸು ನೋಡಿರ್ತೀನಿ ನೀವು ಮಾಮೂಲಿ ಎಲ್ಲ ತೋಟಗಳಲ್ಲಿ. ನೀವು ಮಾಮೂಲಿ ಎಲ್ಲ ನೋಡಿರ್ತಾರೆ. ಇದು ಬಂದಿದ್ದು ಇದ್ರಲ್ಲೇ ಕೆಂಪು ಕಲರ್. ಇದು ಕೆಂಪು ಕಲರ್. ಬಟ್ ಇದು ಬಂದು ನಮ್ಗೆ ಕೆಜಿ ಒಂದು 20-25 ರೂಪಾಯಿ ಸಿಗುತ್ತೆ. ಬಟ್ ಇದು ಬಂದು 70-80 ಇರುತ್ತೆ. ಬೆಳೆಯೋದು ವಿಧಾನ ಎಲ್ಲ ಒಂದೇ. ಇದೇನು ಇದಕ್ಕೇನು ಸ್ಪೆಷಲ್ ಏನು ಮಾಡೋದೇನಿಲ್ಲ. ಇದಕ್ಕೇನ್ ಮಾಡ್ತೀರೋ ಇದು ಬಂದು ಇದು ಕಲರ್ ಇದೆ. ಇದು ಸ್ವಲ್ಪ ಚೆನ್ನಾಗಿ ವಿಟಮಿನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಏನಂದ್ರೆ ಇದು ಬಲ್ಕ್ ಆಗಿ ತಗೊಂತಾರೆ. ಲೋಡ್ ವೈಸ್ ಇದು ಕಮ್ಮಿ ಕ್ವಾಂಟಿಟಿ ತಗೊಂತಾರೆ. ಅಂದ್ರೆ ಇದನ್ನ ಬ್ಯಾಚ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಬೇಕು. ನೀವು ಇದಾದ್ರೆ ಒಂದೇ ಸರಿ 25,000 1 ಎಕರೆ 2 ಎಕರೆ ನಾಟಿ ಮಾಡ್ತಾರೆ. ಇದನ್ನಾದ್ರೆ ನೀವು
ಸ್ವಲ್ಪ ಸ್ವಲ್ಪ ನಾಟಿ ಮಾಡೋದು ಹೇಳ್ಕೊಡ್ಬೇಕು ಅವ್ರಿಗೆ. ಪಾರ್ಟ್ ಬೈ ಪಾರ್ಟ್ 15 ಡೇಸ್ ಒನ್ಸ್ ಪಾರ್ಟ್ ಮಾಡ್ಬೇಕು. 1 ಎಕರೆ 4 ಟೈಮು ಪ್ಲಾಂಟೇಶನ್ ಮಾಡಬೇಕು. 10 ಗುಂಟೆ 4 ಡಿವೈಡ್ ಮಾಡಿ 10 ಗುಂಟೆಗೆ ಹಾಕೋಬೇಕು. ನಮ್ಮ ಎಕ್ಸಾಟಿಕ್ ಐಟಮ್ ಎಲ್ಲಾನು. ಯಾಕಂದ್ರೆ ಇನ್ನು ಈಗ ತಿನ್ನೋದು ಸ್ವಲ್ಪ, ಈಗ ನಮ್ಮ ಕಡೆ ಯಾರು ತಿಂತಲ್ಲ, ಈಗ ಸುಮ್ಮನೆ ಸ್ವಲ್ಪ ಸಿಟಿ ಸೈಡ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದಾರೆ. ನಮ್ಮ ಕಡೆನೇ ಕನ್ಸ್ಯೂಮ್ ಆಗಿಲ್ಲ. ಇದು ಟೇಸ್ಟ್ ಎಲ್ಲ ಒಂದೇ ಇರುತ್ತೆ, ಬಟ್ ಏನಂದ್ರೆ ಇದು ಕೆಂಪು ಕಲರ್ ಇರುತ್ತೆ, ಇದು ಹಸಿರು ಕಲರ್ ಇರುತ್ತೆ. ಈಗ ಇದನ್ನೆಲ್ಲ ನಮ್ಮ ಕಡೆ ಕನ್ಸ್ಯೂಮ್ ಮಾಡಲ್ಲ, ಇದು ನಮ್ಮ ಕಡೆ ಕನ್ಸ್ಯೂಮ್ ಮಾಡ್ತಾರೆ. ಈಗ ನಾವೆಲ್ಲ ಆರ್ಡಿನರಿ ನಾವು ಗಡ್ಡೆಗೋಸ್ಕರ ನಾವು ಇದು ತಿಂತೀರಿ, ಇದನ್ನ ತಿನ್ನಲ್ಲ ನಾವು. ನಮ್ಮ ಕಡೆ ಎಲ್ಲ ಕನ್ಸ್ಯೂಮ್ ಆದ ನಮಗೂ ಇದನ್ನು ಎಕರೆ ಗಟ್ಟಲೆ ಬೆಳಿಬೋದು. ಬಟ್ ಈಗ ಏನಂದ್ರೆ ಈಗ ಸ್ವಲ್ಪ ಕನ್ಸ್ಯೂಮ್ ಮಾಡೋರು ಕಮ್ಮಿ ಇರೋದ್ರಿಂದ ನೀವು ಸ್ವಲ್ಪ ಕಡಿಮೆ ಹೇಳ್ಬೇಕು. ಫಾರ್ಮರ್ಸ್ಗೆ ಏನಾದ್ರು ರೆಫರ್ ಮಾಡೋಂಗಿದ್ರೆ ನೀವು ಇದನ್ನ ಎಕರೆಯಲ್ಲಿ 4 ಭಾಗ ಮಾಡಿ 10 ಗುಂಟೆಗೆ ಹಾಕೊಂಡ್ರೆ ಆಗ ಮಾರ್ಕೆಟಿಂಗ್ ಪ್ರಾಬ್ಲಮ್ ಬರಲ್ಲ. ಈಗ ಮಾರ್ಕೆಟಿಂಗ್ ಬಂದು ಈಗ ಟನ್ನೇಜ್ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಇರುತ್ತೆ. ಇದು ಮಾರ್ಕೆಟಿಂಗ್ ಇದು ಈಸಿ ಇರುತ್ತೆ, ಯಾಕಂದ್ರೆ ಅವರೇ ಬಂದು ಬಲ್ಕಾಗಿ ಕೊಂಡ್ಕೊಂಡು ಹೋಗ್ತಾರೆ. ಇದನ್ನಾದ್ರೆ ನಾವು ನಿಯರ್ ಬೈ ಸ್ಟೋರ್ಸ್ಗೆ ಆ ತರ ಹಾಕ್ಬೇಕು. ಅದರಿಂದ ಇದು 20 ರೂಪಾಯಿ ಇರೋದು, ಇದು 80 ರೂಪಾಯಿ ಇದೆ ಅಷ್ಟೇ ರೇಟ್. ಈಗ ರೆಡ್ ಕ್ಯಾಬೇಜ್ ತರ ಬೇರೆಲ್ಲ ಯಾವ ಎಕ್ಸಾಟಿಕ್ ಸರ್? ರೆಡ್ ಕ್ಯಾಬೇಜ್ ಈಗ ಅವ್ರ ಬದಲು ಬ್ರೋಕ್ಲಿ ಇದೆ, ಅದು ಗ್ರೀನ್ ಕಲರ್ ಬರುತ್ತೆ. ತೋರಿಸ್ತೀನಿ ನಿಮ್ಗೆ. ಬ್ರೋಕಲಿ ಅದು ಗ್ರೀನ್ ಕಲರ್ ಇರುತ್ತೆ. ಅದು ಜಲಪಿನ ಅಂತ ಕೇಳಿರ್ತೀರ ನೀವು, ಒಂಥರ ಬುಲೆಟ್ ಮೆಣಸಿನ್ಕಾಯಿ ಇರುತ್ತೆ, ಅದು ಎಕ್ಸಾಟಿಕ್. ಹಿಂಗೆ ಸ್ವಲ್ಪ ಅಲ್ಲ ಸರ್, ಮೇಲಕ್ಕೆ ನೋಡಲ್ಲ, ನಾರ್ಮಲ್ ಕೆಳಗಡೆ ನೋಡುತ್ತೆ, ಸ್ವಲ್ಪ ದಪ್ಪ ಇರುತ್ತೆ, ಮುಂದೆ ಇಷ್ಟೇ ಉದ್ದ ಇರುತ್ತೆ. ಜಲಪಿನ ಅಂತಾರೆ ಅದನ್ನ, ಅದು ಸಿಗುತ್ತೆ. ಅದ್ ಬಿಟ್ಟರೆ ನಿಮ್ಗೆ ಸ್ವಲ್ಪ ಇದು ಲೀವ್ಸ್ ಸಿಗುತ್ತೆ, ಐಸ್ಬರ್ಗ್ ಲೆಟಿಸು, ಗ್ರೀನ್ ಲೆಟಿಸು, ರೊಮೈನ್ ಲೆಟಿಸು, ರೆಡ್ ಲೆಟಿಸು ಅಂತಾರೆ. ಅವೆಲ್ಲ ನಾವು ಸೊಪ್ಪು ತಿಂದಂಗೆ ಅದು ತಿನ್ನೋದು. ಬರ್ಗರ್ಗೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದೊಂದು. ಈಗ ನಿಮ್ಮ ರೆಡ್ ಕ್ಯಾಬೇಜ್ ಪ್ರಮೋಟ್ ಮಾಡ್ಬೇಕು ಅಂತಂದ್ರೆ ಕೃಷಿ ಸಖಿಯರು ಇವರು ವಿಶೇಷ ಗುಣಗಳನ್ನ ಏನ್ ತರ ಹೇಳ್ಬೇಕು ಹೋಲಿಸಿ? ಸರ್ ಇದೇ ಹೇಳಿದ್ದು. ಫಸ್ಟ್ ರೈತರಿಗೆ ಏನಂದ್ರೆ ಹೆಚ್ಚು ಲಾಭದಾಯಕ ಆಗ್ಬೇಕು. ಫಸ್ಟ್ ಅವ್ರಿಗೆ ನೀವು ಏನ್ ಹೇಳ್ಬೇಕಂದ್ರೆ ಇದು ಪ್ಲಾಂಟೇಶನ್ ಮಾಡಿದ್ರೆ ನೀವು ಇದು 1 ಎಕರೆ ಪ್ಲಾಂಟೇಶನ್ ಮಾಡಿದ್ರೆ ಇದು ನೀವು 10 ಗುಂಟೆ ಪ್ಲಾಂಟೇಶನ್ ಮಾಡಬೇಕು. ಇದು ಬಂದು ನಾರು 60 ಪೈಸೆ, ಇದು ಬಂದು 80 ಪೈಸೆ ಇದೆ ನಾರು, ಆಯ್ತಾ? ಪ್ಲಸ್ ಇನ್ನೊಂದು ಅವ್ರ ಬೆನಿಫಿಟ್ ಏನಂದ್ರೆ ಒಂದೇ ಔಷಧಿ ಹೊಡೋದು, ಇನ್ನೇನು ಇದಕ್ಕೇನು ಬೇರೆ ಏನು ಔಷಧಿ ಇಲ್ಲ, ಸೇಮ್ ಔಷಧಿ. ಪ್ಲಸ್ ಅವ್ರಿಗೆ ಬರ್ಡನ್ ಹಾಕಲ್ಲ, ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು 10 ಗುಂಟೆ ಬಯಲಿಗೆ ಇದು ಬಂದು ನಾವು 3,000 ಇಂದ 4,000 ಸಸಿ ಪ್ಲಾಂಟೇಶನ್ ಮಾಡಕ್ ಹೇಳ್ತೀವಿ. ಇದು ಬಂದು 10 ಗುಂಟೆಗೆ ಇದು ಬಂದು 6,000 ಸಸಿ ಪ್ಲಾಂಟೇಶನ್ ಮಾಡಬೇಕು 10 ಗುಂಟೆಗೆ. ನಾನೀಗ ನೀವು 10 ಗುಂಟೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 10 ಗುಂಟೆಗೆ ಇದೊಂದು 4,000 ಸಸಿ ಮಾಡಿದ್ರೆ ಇದು 6,000 ಸಸಿ ಮಾಡಬೇಕು. ಡಬಲ್ ಇನ್ನು ಸ್ವಲ್ಪ ಇದು ಒಂದು ಅಡಿಗೆ ಒಂದು ಮಾಡ್ತಾರೆ, ಇದು 1.5 ಅಡಿಗೆ ಮಾಡ್ತಾರೆ. ಇದು ದಪ್ಪ ಬಂದ್ರೆ ಇದು ತಗೊಳಲ್ಲ, ಎಕ್ಸ್ಪೋರ್ಟ್ ಹೋಗಲ್ಲ. ಇದು ದಪ್ಪ ಇರಬೇಕು. ಇದು ಅದಕ್ಕೆ ನಾವು ಸ್ವಲ್ಪ ಡಿಸ್ಟೆನ್ಸ್ ದೂರ ಹೇಳ್ತೀವಿ. ಇದು 1,600 ರೂಪಾಯಿ ಆಗುತ್ತೆ. ಒಂದು 10 ಗುಂಟೆಗೆ ಇವ್ರಿಗೆ ಇನ್ವೆಸ್ಟ್ಮೆಂಟ್ ಪ್ಲಾಂಟೇಶನ್ ಮಾಡೋಕ್ಕೆ, ನಾಟಿ ಮಾಡೋಕ್ಕೆ ಇದೊಂದು 4,000, ಇದೊಂದು 3,500 ಸೇಮ್ ಇನ್ವೆಸ್ಟ್ಮೆಂಟ್ ಬಿತ್ತು. ಪ್ಲಸ್ ಇನ್ನೊಂದೇನಂದ್ರೆ ಮೇಂಟೆನೆನ್ಸ್ ಕಮ್ಮಿ ಇದೆ. ಇದು ಅಂದ್ರೆ ಸೇಮ್ ಮೇಂಟೆನೆನ್ಸ್, ಬಟ್ ಮಾರ್ಕೆಟಿಂಗ್ ಈಸಿ ಇರುತ್ತೆ. ಪ್ಲಸ್ ಇದರಲ್ಲಿ ರೇಟ್ ಜಾಸ್ತಿ ಬರುತ್ತೆ ನಮಗೆ. ಇದು ಬಂದು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಕ್ಯಾಬೇಜ್ ಬಂದು ನಿಮ್ಗೆ ಏನಿಲ್ಲ ಅಂದ್ರೂ 1.5 ಕೆಜಿಯಿಂದ 2 ಕೆಜಿ ಬರುತ್ತೆ. 40 ರೂಪಾಯಿ ಇರುತ್ತೆ. ಫುಲ್ ಮಾರ್ಕೆಟಿಂಗ್ ಇಲ್ಲ, ಡೌನ್ ಅಂದ್ರೆ 40 ರೂಪಾಯಿ ಇರುತ್ತೆ. ಅಂದ್ರೆ ಶೆಲ್ ಲೈಫ್ ಚೆನ್ನಾಗಿದೆ. ಇದು ಹೊಡ್ಕೊಳ್ಳಲ್ಲ. ಈಗ ಇದು ಕಟಾವ್ ಬಂದಿದೆ ಅಂದ್ರೆ 15 ದಿನ ಕಾಯ್ಬೋದು ನಾವು. 15 ದಿನ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ನಾವು ತಡಿಬೋದು. ಬಟ್ ಇದು ಆ ಥರ ಆಗಲ್ಲ, ಇದು ಓಪನ್ ಆಗ್ತಾ ಇರುತ್ತೆ. ಮತ್ತೆ ಪ್ಲಸ್ ಇನ್ನೊಂದೇನಂದ್ರೆ ಇದು ದಪ್ಪ ಆದಷ್ಟು ತಗೊಳ್ಳಲ್ಲ, ಇದು ಸಣ್ಣನೇ ಇರಬೇಕು. ಇದು ಸೆಂಡ್ ಗೋಬ್ ಅಂತಾರೆ ಆಧಾರ. ಇದು ಎಕ್ಸ್ಪೋರ್ಟ್ಗೆಲ್ಲ ಸಣ್ಣನೇ ಇರಬೇಕು. ಇದು ದಪ್ಪ ಆದರೆ ಇದನ್ನ ತಗೊಳ್ಳಲ್ಲ. ಆ ಥರ ನೀವು ಅದೊಂದು ಬೆನಿಫಿಟ್ ಹೇಳ್ಬೋದು ರೈತರಿಗೆ. ಪ್ಲಸ್ ಇದನ್ನ ನಾವು ಇಲ್ಲೇ ಲೋಕಲ್ ಮಾರ್ಕೆಟ್, ಈಗ ನೀವು ರಿಲಯನ್ಸು, ಬಿಗ್ ಬಾಸ್ಕೆಟ್ ಇದಿರುತ್ತೆ, CC ಇರುತ್ತೆ, ಅಲ್ಲೇ ತಗೊಂತಾರೆ. ಏನಂದ್ರೆ ಕಮ್ಮಿ ಹಾಕೊಬೇಕು ಅಷ್ಟೇ, ಕಮ್ಮಿ ಹಾಕೊಬೇಕು, ಇನ್ವೆಸ್ಟ್ಮೆಂಟ್ ಕಮ್ಮಿ. ಈಗಿನ ಮಾರ್ಕೆಟಿಂಗ್ ಇಂಪ್ರೂವ್ ಆಗ್ತಾ ಈಗ ಬಲ್ಕಲ್ಲಿ ಹಾಕಿ ಎಕ್ಸ್ಪೋರ್ಟ್ ಮಾಡೋರು ಇದ್ದಾರೆ. ಮೆಡ್ರಾಸ್ಗೆ ಎಲ್ಲ ನಾವು ಎಷ್ಟು ಬೇಕಾದ್ರೂ ಹಾಕೋರು ಅಲ್ಲಿ ಸೇಲ್ಸ್ ಆಗುತ್ತೆ. ಏನಂದ್ರೆ ಖರ್ಚು ಜಾಸ್ತಿ ಬರುತ್ತೆ ಈಗ ತಗೊಂಡೋಗಿ ಹಾಕೋದು. ಅದ್ರ ಬದಲು ಇಲ್ಲೇ ನಾವು ಲೋಕಲಲ್ಲಿ CCಗೆ ಹಾಕೊಂಡ್ಬಿಟ್ರೆ ನಮ್ಮ ಮುಂದೆನೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಎಲ್ಲ ಅಲ್ಲಿ ಉಳಿಯುತ್ತೆ. ಅದರಿಂದ ನೀವು ಇದನ್ನ ರೆಫರ್ ಮಾಡ್ಬೋದು. ಈಗ ಎಕ್ಸಾಟಿಕ್ ಐಟಮ್ಸ್ನ ನೀವು ಆಲ್ಮೋಸ್ಟ್ ಅಲ್ಲಿ ರೆಫರ್ ಮಾಡಿದ್ರೆ ರೈತರಿಗೆ ಸ್ವಲ್ಪ ಲಾಭದಾಯಕ ಇರುತ್ತೆ. ಈಗ ಬ್ರೋಕ್ಲಿ ಎಲ್ಲ ಈಗ ಮಳೆಗಾಲ ಸ್ಟಾರ್ಟ್ ಇದು ಪ್ಲಾಂಟೇಶನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ಸುರು ಬರುತ್ತೆ. ಬಟ್ ಇದು ವರ್ಷ ಮೊತ್ತಲ್ಲಿ ಯಾವಾಗ ಬೇಕಾದ್ರೂ ಪ್ಲಾಂಟೇಶನ್ ಮಾಡ್ಬೋದು, ಎನಿ ಟೈಮ್ ಪ್ಲಾಂಟೇಶನ್ ಮಾಡ್ಬೋದು. ಯಾವಾಗ್ಲೂ 40 ರಿಂದ 60, 70 ರೂಪಾಯಿವರೆಗೂ ಮಿನಿಮಮ್ ರೇಟ್ ಇರುತ್ತೆ. ಅಲ್ಲಿ ಲಾಸ್ ಆಗಲ್ಲ. ಏನು ಇನ್ವೆಸ್ಟ್ಮೆಂಟ್ 20,000 ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ಒಂದು 20 ರಿಂದ 30-35,000, ಒಂದು 10-15,000 ಅವ್ರಿಗೆ ಹೋಗಿರೋ ಖರ್ಚು ಬಂದು ಲಾಭ ಬಂದ್ರೆ ಅವ್ರಿಗೊಂದು ಪ್ರಾಫಿಟ್ ಇರುತ್ತೆ. ನೆಕ್ಸ್ಟ್ ಅವ್ರ ಅಪ್ಕಮಿಂಗ್ ಕ್ರಾಪ್ಸ್ನ ಇದು ಆರಾಮ ಮಾಡ್ಬೋದು. ಇದು ಬಂದು ಮಾಮೂಲಿ ಮೆಣಸಿನ್ಕಾಯಿ ಚಿಲ್ಲಿ ನೋಡಿರ್ತೀರ ನೀವು, ಅದು ಮಾಮೂಲಿ ಚಿಲ್ಲಿ. ವಿಟಮಿನ್ A, C, D ಇರುತ್ತೆ ಇದರಲ್ಲಿ. ಇದೆಲ್ಲ ಇದು ಸಪೋರ್ಟ್ ಮಾಡೋದು. ಇದರಿಂದ ಇವತ್ತು ಬಂದಿದ್ರ ಬೆಲೆ ಬಂದು 120 ರೂಪಾಯಿ ಕೆಜಿ. ಕೆಜಿ 120 ರೂಪಾಯಿ. ಮಾಮೂಲಿ ಕಾಲಿಫ್ಲವರ್ ಬಂದು ಇವತ್ತು ಬಂದು 20 ರೂಪಾಯಿ. ಇವತ್ತು ಮಾರ್ಕೆಟ್ ಅಲ್ಲಿ ನಾರ್ಮಲ್ ಕಾಲಿಫ್ಲವರ್ ವೈಟ್ ಕೋಸ್ ಬಂದು 20 ರೂಪಾಯಿ ಇದೆ ಇವತ್ತು. ಅದು ಹೈ ಪ್ರೈಸ್ ಇವಾಗ ಕಾಲಿಫ್ಲವರ್ ಇವತ್ತು. ಈಗ ಅದು ಹೆವಿ ಪ್ರೈಸ್ ಇದೆ. ಇದು ಅಷ್ಟೇ, ನಮ್ಮ ಎಕ್ಸಾಟಿಕ್ ಐಟಮ್ ನಾವು ಏನೇನು ಹಾಕ್ತಾ ಇದ್ವಿ ಎಲ್ಲಾನು ಎಕರೆ ಗಟ್ಲೆ ಹಾಕೋಂಗಿಲ್ಲ.
ಎಲ್ಲ 10 ಗುಂಟೆ 15 ಗುಂಟೆ ಆತರ. ಇದು ಸ್ವಲ್ಪ ಹಾಕೊಬಹುದು. ಇದೊಂದು ಅರ್ಧ ಎಕರೆ 3/4 ಎಕರೆವರೆಗೂ ಹಾಕೊಬಹುದು. ಈಗ ಮಾಲೂರು ಕೋಲಾರ ಸೈಡ್ ಎಲ್ಲ ಸ್ವಲ್ಪ ಬರ್ಡನ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾ ಇದಾರೆ, 1 ಎಕರೆ ಹಾಕೊಂತದ್ದು. ಏನಂದ್ರೆ ಇದು 1 ಎಕರೆ ನೀವು 2 ಎಕರೆ ಇರ್ಲಿ ಎಷ್ಟಾದ ಇದು ಬರೀ ಇದೊಂದೇ ಬ್ರೊಕಾಲಿ ಹೇಳ್ತಾರೆ. ನಾನು ಬೇರೆ ಹೇಳ್ತೀನಿ. ಬ್ರೊಕಾಲಿ ಮಾತ್ರ ನೀವು 1 ಎಕರೆ ಹಾಕಿದ್ರು ಮೆಡ್ರಾಸ್ಗೆ ಈ ಮೆಡ್ರಾಸ್ ಅಲ್ಲಿ ನೀವು ಎಷ್ಟೇ ಹಾಕಿ ಸೇಲ್ ಆಗುತ್ತೆ. ಮೆಡ್ರಾಸ್ ಅಲ್ಲಿ ಮಾರ್ಕೆಟಿಂಗ್ ಚೆನ್ನಾಗಿದೆ. ಮೆಡ್ರಾಸ್ ಅಲ್ಲಿ ಮಾತ್ರ. ನಮ್ಮ ಲೋಕಲ್ ಅಲ್ಲಿ ಮಾತ್ರ ನೀವು ಪಾರ್ಟ್ ಬೈ ಪಾರ್ಟ್ ಮಾಡ್ಕೊ ಸ್ವಲ್ಪ ಹಾಕೊಬೇಕು, ಸ್ಟೆಪ್ ಬೈ ಸ್ಟೆಪ್. ನೀವು ಇಲ್ಲ ನನಗೆ ಬರ್ಡನ್ ಆಗುತ್ತೆ, ನಾನು ಯಾವಾಗ 15 ದಿವಸಕ್ಕೊಂದ್ಸರಿ ನರ್ಸಿಗೆ ಬರೋಕ್ಕಾಗಲ್ಲ, ನಾನು ಟ್ರಾನ್ಸ್ಪೋರ್ಟೇಷನ್ ಈಗ ಸುತ್ತಮುತ್ತಿರೋರ್ಗಾರೆ ಈಸಿ ಆಗುತ್ತೆ, ಬಂದು ಹೋಗ್ತಾರೆ. ಈಗ ದೂರ ಬರ ಇರ್ತಾರೆ, ಈ ಕೋಲಾರಿಂದ ನಾರ್ಗ್ ಬರ್ಬೇಕು, ಸಸಿಗೆ ಬರ್ಬೇಕಂದ್ರೆ ಅವ್ರಿಗೆ ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ 2,000-3,000 ಆಗುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದೇ ಸರಿ 16,000 ತಗೊಂಡೋಗಿ ಅಲ್ಲಿ ಇಟ್ಕೊಂಡು ಒಂದು 8-8 ಸಾವಿರ ಒಂದು ವಾರ ಗ್ಯಾಪ್ ಬಿಟ್ಟು ಪ್ಲಾಂಟೇಶನ್ ಮಾಡೋರು ಇದಾರೆ. ಒಬ್ಬೊಬ್ರು ಇಲ್ಲ ನಂಗೆ ಲೇಬರ್ಸ್ ಪ್ರಾಬ್ಲಮ್ ಇರುತ್ತೆ, ನಾವು ಬೇರೆ ಊರಿಂದ ಕರ್ಕೊಂಡ್ ಬರ್ತೀರಿ, ಅವ್ರನ್ನ ಒಂದೇ ಸರಿ ಕರ್ಕೊಂಡ್ಬಂದು ಎಲ್ಲ ನಾವು ಕಳೆ ಕಿಡ್ಸೋದೆಲ್ಲ ಮಾಡ್ತೀರಿ ಅಂದಾಗ ನಾವೇನ್ ಹೇಳ್ತೀವಿ ಅಂದ್ರೆ 16,000 ಒಂದೇ ಪ್ಲಾಂಟೇಶನ್ ಮಾಡಿ. ಅಂದ್ರೆ ಇನ್ನೊಂದು ಬೆನಿಫಿಟ್ ಅಂದ್ರೆ ನಮ್ದು ಹೂಕೋಸ್ ಬಂದಾಗ ಒಂದೇ ಸರಿ ಬರಲ್ಲ. ಇದು ನೀವು ಹೂಕೋಸ್ ಒಂದೇ ಸರಿ 1 ಎಕರೆಗೆ ಹಾಕ್ಬಿಟ್ರೆ ನಿಮ್ಗೆ ಒಂದೇ ದಿನ ಕಟಿಂಗ್ ಮಾಡಕ್ ಹಿಡಿದ್ರೆ 1 ಲೋಡ್ 2 ಲೋಡ್ 3 ಲೋಡ್ ಆ ತರ ಕಟಿಂಗ್ ಸಿಗುತ್ತೆ. ಬಟ್ ನಮ್ ಬ್ರೊಕಾಲಿಯಲ್ಲಿ ಆ ತರ ಬರಲ್ಲ, ವೇರಿಯೇಷನ್ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್. ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಅಂದ್ರೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ. ಈಗ ಇದು ಏನಿಲ್ಲ ಅಂದ್ರೆ ಇದು 15ದಿಂದ 20 ದಿನ ಕಟಿಂಗ್ ಬರ್ಬೇಕು. ಇವತ್ತು ಶಾಂಪಲ್ ಆಗಿದೆ ಅಂದ್ರೆ 20 ದಿನ ಬರುತ್ತೆ. 15 ದಿವಸ ಮಿನಿಮಮ್ 15 ದಿವಸ ಆದ್ರೂ ನಮ್ಗೆ ಡೈಲಿ 100 kg 20 kg 30 kg 50 kg 100 kg ಆತರ 10 ಗುಂಟೆಗೆ ಹೇಳ್ತಾ ಇರೋದು ನಾನು. ಸ್ಟಾರ್ಟಿಂಗ್ ಒಂದು 200 kg 300 kg ಸಿಗುತ್ತೆ ಪರ್ ಡೇ. ದಿನ ಹೋಗ್ತಾ 50 kg 60 kg ಅದರಿಂದ ಏನಾಗುತ್ತೆ ಅಂದ್ರೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ. ಮೇನ್ ಮಾರ್ಕೆಟಿಂಗ್ ನಾವು ಯಾವುದೇ ಹೊಸ ತಳಿ ಹಾಕಿದ್ರು ಮೇನ್ ಮಾರ್ಕೆಟಿಂಗ್ ನೋಡ್ಕೊಬೇಕು. ಇದು ಸಸಿ ಬಂದು ಇದು ಒಂದು ಟ್ರೇ ಲೆಕ್ಕ ಇದೆಲ್ಲ. ಸಸಿ ಟ್ರೇ ಬಂದು 110 ರೂಪಾಯಿ ಆಗುತ್ತದೆ 1 ಟ್ರೇ. ನಾವು ವೈಟ್ ಡಿಫ್ರೆನ್ಸ್ ಹೇಳ್ತೀನಿ ನಾನು. ಕಾಲಿಫ್ಲವರ್ ಹೂಕೋಸ್ಗೂ ಬ್ರೊಕಾಲಿಗೂ ಏನೇನು ಡಿಫ್ರೆನ್ಸ್ ಇರುತ್ತೆ ಅಂತ. ಅದು ಬಂದು ಸಸಿ ಬಂದು 80 ಪೈಸೆ. ಇದು ಸಸಿ ಬಂದು ನಮಗೆ ಸಸಿ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೆ ₹1.20 ಬೀಳುತ್ತದೆ ಒಂದು ಸಸಿ, ಆಯ್ತಾ. ಮತ್ತೆ ಅದು ಬಂದು 60 ದಿನ ಕ್ರಾಪು, ಇದು 60 ದಿನ ಕ್ರಾಪೆ. ಸೇಮ್ 60 ದಿನ 60 ದಿನ. ಪ್ಲಸ್ ಏನಂದ್ರೆ ಈಗ ಅದು ಹೈಯೆಸ್ಟ್ ಪ್ರೈಸ್ ಅಂದ್ರೆ 20 ಅದರಲ್ಲಿ ವೇಸ್ಟೇಜ್ ಬರುತ್ತೆ. ಯಾವ್ದಾದ್ರೆ ಕಾಲಿಫ್ಲವರ್ ಅಲ್ಲಿ ಯಾವ ತರ ವೇಸ್ಟೇಜ್ ಬರುತ್ತೆ ಅಂತ ಕೇಳಿದ್ರೆ, ನೀವು ಅರ್ಗಗಳಲ್ಲೆಲ್ಲ ಹೂವು ಇಷ್ಟಿಷ್ಟಪ್ಪ ಸಣ್ಣ ಆಗೋದು, ಬಿಸಿ ಈಗ ಬೇರೆ ಬಿಸಿ ಬಿದ್ದು ಅರ್ಗಲ್ ಬೆಳೆ ಆಗಲ್ಲ ಸುತ್ತು ಬಾರ್ಡ್ರಲ್ಲಿ. ಆಗೇನಾಗುತ್ತೆ ಸಣ್ಣ ಇದೆ ಅಂದ್ಬಿಟ್ಟು ಅದನ್ನ ಮಾರ್ಕೆಟ್ಗೆ ಹೊಡೆಯಲ್ಲ, ಅದು ವೇಸ್ಟ್ ಆಗುತ್ತೆ. ಅದೇ ಬ್ರೊಕಾಲಿಯಲ್ಲಿ ಆ ಥರ ಅಲ್ಲ, ನಮ್ಗೆಲ್ಲ ಇದೇ ಸೈಜ್ ಅಂತ ಇರ್ಬೇಕೇನಿಲ್ಲ. 200 ಗ್ರಾಮಿಂದ 600 ಗ್ರಾಮ್ವರೆಗೂ ಎಷ್ಟೇ ಇರಲಿ, ಎಷ್ಟೇ ದಪ್ಪ ಇರಲಿ, ಈಗ ಇಷ್ಟಪ್ಪ ಇರಲಿ 600 ಗ್ರಾಮ್ ಇರಲಿ ಎಲ್ಲ ಖಾಲಿ ಮಾಡ್ತಾರೆ. ಅದು ಎ ಗ್ರೇಡ್ ಬಿ ಗ್ರೇಡ್ ಅನ್ನು ಮಾಡ್ಕೊಂತಾರೆ ಅಷ್ಟೇ. ಅದ್ ಬಿಟ್ರೆ ತೋಟದಲ್ಲಿ ಒಂದು ಹೂವನು ನಿಲ್ಲಲ್ಲ, ಎಲ್ಲ ಹೂವನು ಖಾಲಿ ಆಗುತ್ತೆ. ಅದೇ ನಾವು ಹೂಕೋಸಲ್ಲಿ ಆ ಥರ ಆಗಲ್ಲ. ಇಷ್ಟಪ್ಪ ಇದ್ರೆ ಅದನ್ನ ಮಾರ್ಕೆಟಲ್ಲಿ ಅದು ವ್ಯಾಲ್ಯೂ ಇಲ್ಲ ಅಂದ್ಬಿಟ್ಟು ಅದು ಕೊಯ್ಯೋದೇ ಬಿಟ್ಬಿಡ್ತಾರೆ, ತೋಟದಲ್ಲೇ ಬಿಟ್ಬಿಡ್ತಾರೆ. ಬಟ್ ಇದ್ರಲ್ಲಿ ಆ ಥರ ಅಲ್ಲ. ಇದರಲ್ಲಿ ನಾವು ಇಷ್ಟಪ್ಪ ಇರಲಿ, ಈಗ 200 ಗ್ರಾಮ್ ಕೇಳೋರು ಇದ್ದಾರೆ CCL. ಈಗ ರಿಲಯನ್ಸ್, ಬಿಗ್ ಬಾಸ್ಕೆಟ್, ಸ್ವಿಗ್ಗಿ ಅವರೆಲ್ಲ ಏನಂದ್ರೆ ಅವ್ರಿಗೆ 200 ಗ್ರಾಮೇ ಇರಬೇಕು ಹೂವು. ಅವ್ರಿಗೆ 200 ಗ್ರಾಮೇ ಅವ್ರು. ಯಾಕಂದ್ರೆ ಈಗ ಅವ್ರ ಮಾರ್ಕೆಟಿಂಗ್ ಏನಂದ್ರೆ ಈಗ ಮನೇಲಿ ಇಬ್ರು ಇರ್ತಾರೆ, ಸಿಟಿಯಲ್ಲೆಲ್ಲ ಇಬ್ರು ಇರ್ತಾರೆ, ಅವ್ರಿಗೆ ಇಷ್ಟಪ್ಪ ತಗೊಂಡ್ರೆ ವೇಸ್ಟ್ ಆಗುತ್ತೆ. ಇದು 500 ಗ್ರಾಮ್ 600 ಗ್ರಾಮ್ ಇದು ವೇಸ್ಟ್ ಆಗುತ್ತೆ. ಅವ್ರೇನ್ ಮಾಡ್ತಾರೆ ಸ್ವಲ್ಪ ಕಮ್ಮಿ ನೋಡ್ತಾರೆ. ಆ ಬೆನಿಫಿಟ್ ನಾವು ಅದನ್ನ ಅವ್ರ ಮೈಂಡಲ್ಲಿ ಇಟ್ಕೊಂಡು ಅವ್ರು 250 ಗ್ರಾಮೇ ಕಟ್ ಮಾಡಿ ನೀವು ಅಂತ ಅವ್ರು 250 ಗ್ರಾಮ್ ಅಂದ್ರೆ ಅವರು ಹೂವು ಲೆಕ್ಕ ತಗೊಂತಾರೆ. ಒಂದ್ ದಿವಸಕ್ಕೆ 300 ಹೂವು 400 ಹೂವು 500 ಹೂವು ಆ ಥರ ಆರ್ಡರ್ ಕೊಡ್ತಾರೆ. ಹೂವು ಬಂದು ಇವತ್ತೇನಿಲ್ಲ 40 ರೂಪಾಯಿ ಇದೆ ಒಂದು ಹೂವು. 1 kgಗೆ ಅವ್ರ ಕೆಳ ಹೂವು ಆದ್ರೆ 1 kgಗೆ 3 ಹೂವು ಬೀಳ್ಬೇಕು. ಇದಾದ್ರೆ ಇದು ಬಂದು 600ರಿಂದ 700 ಪ್ಲಸ್ ಇನ್ನೊಂದು. ಇದಕ್ಕೆ ಏನಿಲ್ಲ ಅಂದ್ರೆ ನೀವು ಎಷ್ಟು ಟೈಮ್ ಸ್ಪ್ರೇ ಮಾಡಿರ್ಬೋದು ನಿಮ್ಗೆ ಏನಾದ್ರು ಐಡಿಯಾ? ವಿಸಿಟ್ ಮಾಡಿದಾಗ ರೈತರು ಎಷ್ಟು ಸರಿ ಸ್ಪ್ರೇ ಮಾಡಿರ್ಬೋದು ನಿಮ್ಮ ಐಡಿಯಾ? 15 ದಿವಸಕ್ಕೆ ಸ್ಟಾರ್ಟ್ ಮಾಡಿ ಹೂವು ಬಂದಾಗ ಏನಿಲ್ಲ ಅಂದ್ರೂ ವಾರಕ್ಕೆ ಒಂದ್ಕೊಟ್ಟು ಹೂವು ಹೊಡಿತಾರೆ. ಇದಕ್ಕೆ ಏನಿಲ್ಲ ಅಂದ್ರೆ ನಾವು ಎಷ್ಟು ಸರಿ ಸ್ಪ್ರೇ ಮಾಡಿರ್ಬೋದು ಅಂದ್ರೆ ಒಂದ್ ಸರಿ ಇಲ್ಲ 2 ಸರಿ ಸ್ಪ್ರೇ ಮಾಡಿರ್ತೀರ ಅಷ್ಟೇ. ಯಾಕೆ ನೀವು 2 ಸರಿ ಸ್ಪ್ರೇ ಮಾಡ್ತೀರ? ಅದಕ್ಕೆ ಯಾಕೆ 10 ಸರಿ ಸ್ಪ್ರೇ ಮಾಡ್ತಾರೆ? ಅದ್ರಲ್ಲಿ ಎಲೆ ನೋಡ್ಬೇಕು ನೀವು. ಈ ಎಲೆ ಇದೆಯಲ್ಲ, ಈ ಎಲೆ ಬಂದು ಇದರಲ್ಲಿ ಮಂದ ಇರುತ್ತೆ. ಆ ಎಲೆ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇರುತ್ತೆ ಅದು ಹೂಕೋಸಲ್ಲಿ. ಪ್ಲಸ್ ಇನ್ನೊಂದೇನಂದ್ರೆ ಇದಕ್ಕೆ ಊದ್ಮೇಲೆ ಔಷಧಿ ಹೊಡಂಗಿಲ್ಲ. ಇದ್ರ ಮೇಲೆ ಇದು ಊದ್ಮೇಲೆ ಔಷಧಿ ಹೊಡಿಬಾರ್ದು. ಅದಕ್ಕೆ ನಾವು ಊದ್ಮೇಲೆ ಔಷಧಿ ಹೊಡಿಲೇಬೇಕು, ಯಾಕಂದ್ರೆ ಹುಳ ಬೀಳುತ್ತಿಲ್ಲ. ಅಂದ್ರೆ ಇದಕ್ಕೆ ಹುಳ ಬೀಳಲ್ಲ. ತಿನ್ನೋಕೆ ಟೇಸ್ಟ್ ಎಲ್ಲ ಒಂದೇ ಟೇಸ್ಟ್. ನೀವು ಮಾಮೂಲಿ ವೈಟ್ ಹೂಕೋಸ್ ಏನ್ ತಿಂತೀರ ಸೇಮ್ ಅದೇ ಟೇಸ್ಟ್ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಅದಿನ್ನ ಸ್ವಲ್ಪ ವೈಟ್ ಕಾಲಿಫ್ಲವರ್ ಸ್ವಲ್ಪ ಟೇಸ್ಟ್ ಇನ್ನ ಕಮ್ಮಿ ಇರುತ್ತೆ. ಇದು ಸ್ವಲ್ಪ ಇನ್ನ ಅದು ಸ್ವಲ್ಪ ಹುಳಿ ಸ್ವಲ್ಪ ಇದ್ರಲ್ಲಿ ಜಾಸ್ತಿ ಇರುತ್ತೆ ಅಷ್ಟೇ. ಅದ್ ಬಿಟ್ರೆ ಅದು ಬೇಯಿಸ್ಬಿಟ್ರೆ ಎಲ್ಲ ನೀರು ಆಚೆ ಬಿಟ್ರೆ ಅದೆಲ್ಲ ಒಂಥರ ಸ್ಪಂಜ್ ಇದ್ದಂಗೆ ಏನ್ ತಿಂದ್ರು ಏನೋ ಅದು ಏನು ಗೊತ್ತಲ್ಲ. ಇದ್ರಲ್ಲಿ ಸ್ವಲ್ಪ ಅದು ಹಸಿದ್ ಏನ್ ತಿಂದಾಗ ನಮ್ಗೆ ಒಂಥರ ಹುಳಿ ಇರುತ್ತೆ, ಅದು ಹಂಗೆ ಇರುತ್ತೆ ಇದ್ರಲ್ಲಿ. ಪ್ಲಸ್ ಇನ್ನೊಂದೇನಂದ್ರೆ ಔಷಧಿ ಕಮ್ಮಿ. ರೈತರಿಗೆ ನಾವ್ ಹೇಳೋದು ಯಾಕೆ ನೀವು ಹೂಕೋಸ ಕೊಡ್ಬೋದಲ್ಲ, ಯಾಕೆ ಬ್ರೋಕ್ಲಿ ಕೊಡ್ತಾರೆ ರೈತರಿಗೆ? ನೀವ್ ಯಾಕೆ ನಾವ್ ಹೇಳೋದು ಅಷ್ಟೇ. 1 ಕೋಟ್ ಔಷಧಿ ಹೊಡಿಬೇಕಂದ್ರು 1 ಎಕರೆಗೆ ಏನಿಲ್ಲ 2,000 ರೂಪಾಯಿ ಬೇಕು. ನಾವ್ ಇದಕ್ಕೆ 2 ಕೋಟ್ ಪ್ರಿಫರ್ ಮಾಡೋದು.
ಪ್ಲಾಂಟ್ ನಾಟಿ ಮಾಡಿದ್ಮೇಲೆ 20 ದಿನಕ್ಕೆ 1 ಕೋಟ್ ಔಷಧಿ ಹೊಡಿತೀರಿ. 20 ದಿನಕ್ಕೆ ನಾಟಿ ಮಾಡಿದ್ಮೇಲೆ 20 ದಿನಕ್ಕೆ 1 ಕೋಟ್ ಔಷಧಿ ಹೊಡಿಸ್ತೀರಿ. ಆಗ ಯಾಕಂದ್ರೆ ಗಿಡ ಡೆವಲಪ್ಮೆಂಟ್ಗೆ ಸೊಳ್ಳೆ ಒಂದೊಂದು ಓಡಾಡ್ತಾ ಇರುತ್ತೆ, ಆಗ 1 ಕೋಟ್ ಔಷಧಿ ಹೊಡಿಸ್ತೀರಿ. ಇನ್ನೇನಾದ್ರೂ ಆಮೇಲೆ ಇನ್ನೊಂದು ಕೋಟ್ ಯಾವಾಗ ನಾವು ಪ್ರಿಫರ್ ಮಾಡ್ತಂದ್ರೆ ಎಲ್ಲ ಈ ಸ್ಟೇಜ್ ನಿಂಬೆಕಾಯಿ ಕಾತರ ಸ್ಟೇಜ್ ಅಲ್ಲಿ ಮುಗ್ಗಿದ್ದಾಗ ಅವಾಗ 1 ಕೋಟ್ ಸ್ಪ್ರೇ ಮಾಡಕ್ ಹೇಳ್ತೀವಿ. ಹಾಗೆ ಆ ಹುಳ ಕಂಟ್ರೋಲ್ ಮಾಡಿದ್ರೆ ಸುಳಿ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಾಂದ್ರೆ ಸುಳಿನ ಹಾಕ್ಬಿಟ್ರೆ ಹೂವು ನೀಟಾಗಿ ಬರಲ್ಲ. ಅದು ಎಲ್ಲಾ ತರಕಾರಿಗಳಲ್ಲೂ ಅದೇ ಪ್ರೊಸೀಜರ್. ನೀವು ಸುಳಿ 1 ಕೋಟ್ ಔಷಧಿ ಹೊಡಿಸ್ತೀರಿ. ಇನ್ನೊಂದೇನಂದ್ರೆ ಲಾಸ್ಟ್ ಇನ್ನೆಲ್ಲ ಮೊಗ್ಗು ಎಲ್ಲ ಒಂದು ನಿಂಬೆಕಾಯಿ ಕಾತ ಸ್ಟೇಜ್ ಅಲ್ಲಿ ಇದ್ದಾಗ 45 ದಿನಕ್ಕೆ ಇಲ್ಲ 50 ದಿನಕ್ಕೆ ನಿಂಬೆಕಾಯಿ ಕಾತ ಸ್ಟೇಜ್ ಗಳು ಬರುತ್ತೆ. ಅವಾಗ 1 ಕೋಟ್ ಔಷಧಿ ಹೊಡಕ್ ಹೇಳ್ತೀವಿ. 2 ಕೋಟ್ ಔಷಧಿ. ಏನಾದ್ರು ಸೆಂಟ್ರಲ್ಲಿ ಅಕ್ಕಪಕ್ಕ ಈಗ ಏನಾದ್ರು ರೋಸ್ ಇರುತ್ತೆ, ಇಲ್ಲ ಅಕ್ಕಪಕ್ಕ ತೋಟಗಳೆಲ್ಲ ಏನಾದ್ರು ಹುಳ ಜಾಸ್ತಿ ಇರುತ್ತೆ. ಈಗ ಅವರು ರೋಸ್ ಅವರೆಲ್ಲ ವಾರಕ್ಕೆ 1 ಕೋಟು 3 ದಿನಕ್ಕೆ 1 ಕೋಟ್ ಸ್ಪ್ರೇ ಮಾಡ್ತಾರೆ. ಅವಾಗೆಲ್ಲ ಗಾಳಿಗೆ ಇದು ಒಂದು ಈ ತೋಟಕ್ಕೆ ಟ್ರಾನ್ಸ್ಫರ್ ಆದಾಗ ಅವಾಗ ಏನಾದ್ರು ಕಾಣಿಸಿದ್ರೆ ಸೊಳ್ಳೆ ಏನಾದ್ರು ಓಡಾಡ್ತಾರೆ, ಅವಾಗ 1 ಕೋಟ್ ಸ್ಪ್ರೇ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಅದ್ರಲ್ಲಿ ರೈತನಿಗೆ ಅದ್ರಲ್ಲಿ ಏನಿಲ್ಲ ಅಂದ್ರೆ ಅದ್ರಲ್ಲಿ ಒಂದು 6 ಕೋಟ್ ಹೊಡಿಬೇಕಾಗುತ್ತೆ. ಅದಕ್ಕೆ ವೈಟ್ಗೆ ಎಕ್ಸಾಂಪಲ್ ಒಂದು 6 ಸರಿ ಸ್ಪ್ರೇ ಮಾಡ್ಬೇಕಾಗುತ್ತೆ. ನಾಟಿ ಮಾಡಿದಾಗಿಂದ ನಾವು ಕಟಾವ್ ಮಾಡೋವರೆಗೂ 6 ಸರಿ ಸ್ಪ್ರೇ ಮಾಡ್ಬೇಕಾಗುತ್ತೆ. ಇಲ್ಲಿ 2 ಸರಿ ಸ್ಪ್ರೇ ಅಂದ್ರೆ ಅಲ್ಲಿ 4 ಸರಿ ಉಳಿತು. ಅಲ್ಲೊಂದು 1,500 ಒಂದೊಂದು ಸ್ಪ್ರೇಗೆ ಒಂದು ಅಲ್ಲೊಂದು 6,000 ಕಾಸು ಉಳಿಯುತ್ತೆ ನಾಟಿ ಮಾಡಿದಾಗ. ಮತ್ತೆ ಸಾಲು ಎಲ್ಲ ಒಂದು 15-20 ದಿನ ಆದಾಗ ಯೂರಿಯಾ 1 ಕೋಟು. ಆಮೇಲೆ ಒಂದು 30 ದಿನ ಸಾಲ್ ಮಾಡ್ತಾರೆ. ಸಾಲ್ ಬೇಕಾದ್ರೆ ಸಾಲ್ ಮಾಡ್ತಾರೆ, ಇಲ್ಲ ಅದೇ ತರ ರೇಟ್ ಅಲ್ಲಿ ಮಿನಿಮಮ್ ಇವಾಗ ಏನು ನಮ್ಗೆ ರೇಟೇ ಇಲ್ಲ ಅಂದ್ರೆ 30 ರೂಪಾಯಿ ಹೋಗುತ್ತೆ ಕೆಜಿ. 2 ಹೂವು ಸ್ವಲ್ಪ ಸಣ್ಣ ಇದ್ರೆ 3 ಹೂವು. ಒಂದು 10 ಗುಂಟೆಗೆ ನಾವು ಹೇಳೋದಂದ್ರೆ ಸರಾಸರಿ 1 ಟನ್ನಿಂದ 2 ಟನ್ ಫಸ್ಟ್ ಬೆಳೆ ಮಾಡಿದ್ರೆ. ಭೂಮಿಗೆ ಹೊಸ ಬೆಳೆ ಅಂದ್ರೆ 2 ಟನ್ನು. ತಿರ್ಗಿ ಅದೇ ಕ್ರಾಪ್ ನೆಕ್ಸ್ಟ್ ರೊಟೇಷನ್ ಮಾಡಿದ್ರೆ ಇನ್ನೊಂದು 300-400 ಕೆಜಿ ಕಮ್ಮಿ ಆಗುತ್ತೆ. ಒಂದು ಭೂಮಿಗೆ 5 ಸರಿ ಬೆಳಿಬೋದು ಅಷ್ಟೇ. ಒಂದು ಫೀಲ್ಡ್ ಅಲ್ಲಿ ಈಗ ನಿಮ್ದೊಂದು ಅರ್ಧ ಎಕರೆ ಜಾಗ ಇದೆ, 5 ಸರಿ ಆಗುತ್ತೆ. ಯಾಕೆ 5 ಸರಿ ಆಗುತ್ತೆ ಅಂದ್ರೆ ಇದಕ್ಕೊಂದು ರೋಗ ಬರುತ್ತೆ, ಫಿಜೇರಿಯಂ ವಿಲ್ಟ್ ಅಂತಾರೆ. ಅದು ರೆಸಿಸ್ಟೆನ್ಸ್ ಇಲ್ಲ ಈ ವೆರೈಟಿಗೆ. ಇದು ಬಂದು ಲಕ್ಕಿ F1 ಅಂತ, ಇದು ಸೀಡು ಲಕ್ಕಿ F1 ಅಂತ ಇದು ವೆರೈಟಿ. ಇದು ಬಂದು ಮಳೆಗಾಲಕ್ಕೆ ಚಳಿಗಾಲಕ್ಕೆ ಆಗುತ್ತೆ, ಇದು ಬೇಸಿಗೆಗೆ ಆಗಲ್ಲ. 2 ತಿಂಗಳಿಂದ ಪ್ಲಾಂಟೇಶನ್ ಮಾಡಿರೋದು. ಅಂದ್ರೆ ಇದು ಬಂದು ಮೇ ಅಲ್ವಾ, ಏಪ್ರಿಲ್ ಮಾರ್ಚ್ ಎಂಡಲ್ಲಿ ಪ್ಲಾಂಟೇಶನ್ ಮಾಡ್ತಾರೆ 60 ದಿನ ಹಿಂದಕ್ಕೆ. ಇದು ಬಂದು ಬಿಸಿಗಾಲ, ಬೇಸಿಗೆಯಲ್ಲಿ ಇದು ಬರಲ್ಲ, ಅದು ಸ್ವಲ್ಪನೇ ಇರೋದು. ಇದ್ರಲ್ಲಿ ಬಂದು ನಮ್ಗೆ 3.5 ಲಕ್ಷ ಕೆಪಾಸಿಟಿ ಇದೆ. ಇದು 3.5 ಲಕ್ಷ ಸಸಿ ಇದೆ. ಅದ್ರಲ್ಲಿ ಬಂದು 2.25 ಲಕ್ಷ ಇದೆ. ಅದ್ರಲ್ಲೂ ಬ್ರೊಕಲಿನ, ಇದ್ರಲ್ಲೂ ಬ್ರೊಕಲಿನ, ಎಲ್ಲ ಬ್ರೊಕಲಿನ ಇರೋದು. ಒಂದು 20-30 ಸಾವಿರ ಕಾಲಿಫ್ಲವರ್ ಇದೆ, ಇನ್ನೆಲ್ಲ ಬ್ರೊಕಲಿನ ಇದು. ಪ್ಲಸ್ ಅದರಿಂದ ಸ್ವಲ್ಪ ಮಚ್ಚೆ ಇದೆ ಅಷ್ಟೇ, ಬಿಸಿಗಿದೆಲ್ಲ ಸ್ವಲ್ಪ ಮಚ್ಚೆ ಇದೆ. ಇನ್ನು ಮುಂದೆ ಪ್ಲಾಂಟೇಶನ್ ಮಾಡೋದೆಲ್ಲ ಫುಲ್ ಗ್ರೀನಿಶ್ ಅಲ್ಲಿ ಇರುತ್ತೆ. ಕ್ವಾಲಿಟಿ ನೀಟಾಗಿ ಬರುತ್ತೆ. ಪ್ಲಸ್ ಏನಂದ್ರೆ ನಿಮ್ಗೊಂದು 1 ಟನ್ ಸರಾಸರಿ 1 ಟನ್, ಒಂದು 10 ಗುಂಟೆಗೆ 1 ಟನ್ ಅಂದ್ರೆ ಎಕರೆಗೆ 4 ಟನ್ ಆಯ್ತು. 4-3-12 ಬರೀ 30 ರೂಪಾಯಿ ನಾನು ರೇಟ್ ಹೇಳ್ತಾರೆ. ನೀವು ರೈತರಿಗೆ ಏನ್ ಹೇಳ್ಬೇಕಂದ್ರೆ ಮಿನಿಮಮ್ 30 ರೂಪಾಯಿ ಇದ್ರೆ 4-3-12 1,20,000 ಆಯ್ತು. ಸರಿನಾ? ನೀವು ಹೂಕೋಸಲ್ಲಿ ಅಷ್ಟು ಬೆಳೆದ್ರೆ ನಿಮ್ಗೆ ಅಷ್ಟು ಬರೋ. ಏನಾದ್ರೂ 20 ರೂಪಾಯಿ ಇದ್ರೇನೆ ನಿಮ್ಗೆ ಅಷ್ಟು ಲಾಭ ಬರೋದು. 1 ಲಕ್ಷ ಸಂಪಾದನೆ ಮಾಡ್ಕೊಂಡು ವೈಟ್ ಅಲ್ಲಿ ನಿಮ್ಗೆ ಲಾಭ 20 ರೂಪಾಯಿ ಇಲ್ಲ 10 ರೂಪಾಯಿ 8 ರೂಪಾಯಿ ಅಂದ್ರೆ ಖರ್ಚೆ ನಮ್ಗೆ ಹೋದ್ಮೇಲೆ 5 ರೂಪಾಯಿ ಬಿಡುತ್ತೆ. ನಿಮ್ಗೆ ಕಟಿಂಗ್ ಅಂದ್ರೆ 5 ರೂಪಾಯಿ ಖರ್ಚು ಬರುತ್ತೆ. ನಿಮ್ಗೆ ಹೂವು ಕಟ್ ಮಾಡಿ ಟೆಂಪೋ ಲೋಡ್ ಮಾಡಿ ಅಲ್ಲಿ ಮಾರ್ಕೆಟ್ ಕಮಿಷನ್ ಕೊಟ್ಟು ಮಾರಕ್ಕೆ ಒಂದು ಹೂದ್ಮೇಲೆ 5 ರೂಪಾಯಿ ಖರ್ಚು ಬರುತ್ತೆ. ಹೂವು ನಿಮ್ಗೆ 10 ರೂಪಾಯಿ ಹೋದ್ರೇನೆ ನಿಮ್ಗೆ 5 ರೂಪಾಯಿ ಲಾಭ ಉಳಿಯೋದು. ಇಲ್ಲ ಅಂದ್ರೆ ನಿಮ್ಗೆ 5 ರೂಪಾಯಿ ಹೂವನೇ 5, 6, 7 ರೂಪಾಯಿ ಇರುತ್ತೆ. ಆಗೆಲ್ಲ ನಿಮ್ಗೆ ತಲೆ ಮೇಲೆ ಬರುತ್ತೆ ಅದೆಲ್ಲ. ಯಾಕಂದ್ರೆ ಔಷಧಿ ಸ್ಪ್ರೇ ಜಾಸ್ತಿ ಮಾಡಿರುತ್ತೆ. ಅಲ್ಲೊಂದು 30-40 ಸಾವಿರ ಬಂಡವಾಳ ಹಾಕಿರ್ತೀರಾ. ಇಲ್ಲಿ ಒಂದು 70-80 ಸಾವಿರ ಆದ್ರೆ ಒಂದು 40 ಸಾವಿರ ಲಾಭ ಬರ್ಬೋದು. ಅದೇ ನೀವು ಬ್ರೋಕ್ಲಿ ನಾಟಿ ಪ್ಲಾಂಟೇಶನ್ ಇದಕ್ಕಾದ್ರೆ ನೀವು ಸಸಿಗೆ ಒಂದ್ ಎಕರೆಗೆ 16,000 ರೂಪಾಯಿಗೆ ಒಂದು 18,000 ರೂಪಾಯಿ ಸಸಿ ಕೊಡ್ತೀರಾ. ಖರ್ಚು ಒಂದು 10,000 ರೂಪಾಯಿ ಲಾಗೌಟ್ ಮಾಡ್ತೀರಾ, ಒಂದು 28 ಸಾವಿರ. ಔಷಧಿ ಒಂದು 2,000ರಿಂದ 3,000, ಎಲ್ಲ ಒಂದು 30-35 ಸಾವಿರ ಆಗುತ್ತೆ ಒಂದು ಎಕರೆಗೆ. ಅದಾದ್ರೆ ಒಂದು 50 ಸಾವಿರ ಬೇಕು ನಿಮ್ಗೆ ಎಕರೆಗೆ. ನಮ್ಗೆ 35 ಸಾವಿರ ಖರ್ಚು ಮಾಡಿದಾಗ ನಮ್ಗೊಂದು 60 ಸಾವಿರ ಆದ್ರೆ ಒಂದು 20 ಸಾವಿರ ಲಾಭ. ಎಕ್ಸಾಂಪಲ್ ಹೇಳ್ತಾರೆ, ನಮ್ಗೊಂದು 20 ಸಾವಿರ ಲಾಭ ಬರುತ್ತೆ. ಆ ತರ ಇದು ಬೆಳೆದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ. ಮೊದಲು ಈಗ ಒಂದು 2-3 ವರ್ಷದಿಂದ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇತ್ತು. ಈಗ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟೇ 1 ಟನ್ ಬೆಳೀಲಿ 2 ಟನ್ ಬೆಳೀಲಿ, ಬಾಕ್ಸ್ ಮಾಡಿ ನೀವು ಕಾಟನ್ ಬಾಕ್ಸ್ ಮಾಡಿ ಮೆಡ್ರಾಸ್ ಮಾರ್ಕೆಟ್ ಹಾಕಿದ್ರೆ ಸೀದಾ ಅಲ್ಲಿ ಏನಿರುತ್ತೋ ನಾವು ಕೆಜಿ ಮೇಲೆ 10 ರೂಪಾಯಿ. ಇದು ಕೆಜಿ ಮೇಲೆ 10 ರೂಪಾಯಿ ಖರ್ಚು ಬರುತ್ತೆ ನೀವು ಮೆಡ್ರಾಸ್ಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ. ಈ ಕಡೆ ಎಲ್ಲ ಇಲ್ಲಿ ಹೊಸಕೋಟೆಯಲ್ಲಿ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಇದೆ, ಕೋಲಾರ ಕಡೆ ಹಾಕೊಂತಾರೆ, ಮಾಲೂರು ಕಡೆ ಹಾಕೊಂತಾರೆ. ದೊಡ್ಡಬಳ್ಳಾಪುರದವರು ಎಲ್ಲ ತಗೊಂಡ್ಬಂದು ಇದ್ರ ಹತ್ರ ಹಾಕ್ತಾರೆ. ಮಾರ್ಕೆಟಿಂಗ್ ಏನ್ ಪ್ರಾಬ್ಲಮ್ ಇಲ್ಲ. ನೀವು 2 ಟನ್ ಬೆಳೀರಿ, ಅದ್ ಏನ್ ರೇಟ್ ಏನೋ ಒಂದ್ ರೇಟ್ ಆಗಿ ಐಟಮ್ ಖಾಲಿ ಆಗುತ್ತೆ. ಐಟಮ್ ಅಂತ ನಿಲ್ಲೋದಿಲ್ಲ. ಬ್ರೊಕಾಲಿ ಎಸ್ಪೆಷಲಿ ಇದೊಂದು ಬ್ರೊಕಾಲಿಯಲ್ಲಿ ಮಾತ್ರ. ಪ್ಲಸ್ ಏನಂದ್ರೆ ಇನ್ನೊಂದು ಇದೇನಂದ್ರೆ ಎಫೆಕ್ಟ್ ಏನಂದ್ರೆ ಇದು ವಿಲ್ಟ್ ತಡೆಯಲ್ಲ. ವಿಲ್ಟ್ ರೆಸಿಸ್ಟೆನ್ಸ್. ಈಗ ಟೊಮೆಟೊ ಎಲ್ಲ ವಿಲ್ಟ್ ಗಿಡ ಬಿಟ್ಬಿಡ್ತು ಅಂತಾರಲ್ಲ, ಆ ತರ. ಅಂದ್ರೆ ಟೊಮೆಟೊ ಬರೋ ವಿಲ್ಟ್ ಬೇರೆ, ಇದಕ್ ಬರೋ ವಿಲ್ಟ್ ಬೇರೆ. ಇದಕ್ಕೊಂದು ಫಿಜೇರಿಯಂ ವಿಲ್ಟ್ ಬರುತ್ತೆ. ಅದೇನಂದ್ರೆ ಒಂದು ಭೂಮಿಯಲ್ಲಿ ನೀವು ಯಾವ್ದೇ ಕ್ರಾಪ್ ಮಾಡಿ ಇಟ್ಟಿದ್ ಬೆಳೆನೆ ಇಡ್ತಾನೆ ಇದ್ರೆ ಆ ಭೂಮಿಯಲ್ಲಿ ಅದಕ್ಕೊಂದು ಡಿಸೀಸ್ ಬರುತ್ತೆ. ನೀವು ಹೂಕೋಸ್ ಆಗ್ಲಿ ಏನಾಗ್ಲಿ, ನೀವು ಬೀನ್ಸ್ 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 ಇಡ್ತಾ ಇದ್ರೆ ಅದು ಗಿಡ ಬಿಡೋದು,
ಹಾಗಲಕಾಯಿ ಅಷ್ಟೇ ಈ ಸ್ಟೇಜ್ ಆದ್ಮೇಲೆ ಅಶಿನ್ ಕಲರ್ ಬರೋದು ಅವೆಲ್ಲ ವಿಲ್ಟಿಷನ್ಸ್ ಅವನ್ನ ಓವರ್ಕಮ್ ಮಾಡಿ ನೀವು ಪ್ಲಾಂಟೇಶನ್ ಮಾಡ್ಬೇಕು ಅಂದ್ರೆ ಕ್ರಾಪ್ ರೊಟೇಷನ್ ಮಾಡ್ತಾ ಹೋಗಿ ಈ ಸರಿ ಬ್ರೋಕಲಿ ಹಾಕ್ರೆ ನೆಕ್ಸ್ಟ್ ಸರಿ ಬೇರೆ ಏನಾದ್ರು ಹಾಕಿ ನೆಕ್ಸ್ಟ್ ಅದು ಆ ತರ ಅದು ನೀವು ಮಾರ್ಕೆಟಿಂಗ್ ಮಾಡಿದ್ರೆ 15 ದಿನಕ್ಕೆ ಕ್ರಾಪ್ ನಾವು 15 ದಿನ ಮಾಡ್ತೀರಿ ನಾವು ಇಲ್ಲೇ ಲೋಕಲ್ ಅಲ್ಲಿ ಕೊಟ್ಕೊಂತೀರಿ ಅಂತಂದ್ರೆ 15 ದಿನಕ್ಕೆ ಒಂದ್ ಬ್ಯಾಚ್ ಮಾಡ್ಬೇಕು ಸೇಮ್ 15 ದಿನಕ್ಕೆ 10 ಗುಂಟೆಗೆ ಒಂದ್ ಬ್ಯಾಚ್ ಮಾಡ್ಕೊಂಡ್ರೆ 15 ದಿನ ಗ್ಯಾಪ್ ಕೊಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಇದು ಈ ಬ್ಯಾಚ್ ಖಾಲಿ ಆಗೋಷ್ಟೊತ್ತಿಗೆ ನೆಕ್ಸ್ಟ್ ಬ್ಯಾಚ್ ರೆಡಿ ಆಗುತ್ತೆ ನೆಕ್ಸ್ಟ್ ಬ್ಯಾಚ್ ಖಾಲಿ ಆಗೋಷ್ಟು ಅದು ನೆಕ್ಸ್ಟ್ ಬ್ಯಾಚ್ ಆ ತರ ರೊಟೇಷನ್ ಆಗ್ತಾ ಇರುತ್ತೆ ನಿಮ್ಗೆ ಈಗ ಒಂದ್ ಬ್ಯಾಚ್ ಅಲ್ಲಿ 30 ರೂಪಾಯಿ ಬಂದ್ರು ಒಂದ್ ವಾರಕ್ಕೆ ಜಂಪ್ ಆಗುತ್ತೆ ಈಗ 30 ರೂಪಾಯಿ ಏನ್ ನಿಮ್ಗೆ ವರ್ಷ ಮೊದಲು ಹಂಗೆ ಇರಲ್ಲ ಪ್ರೊಡಕ್ಷನ್ ಜಾಸ್ತಿ ಬಂದಾಗ ರೇಟ್ ಡೌನ್ ಆಗುತ್ತೆ ಪ್ರೊಡಕ್ಷನ್ ಕಮ್ಮಿ ಬಂದಾಗ ಮತ್ತೆ ಆಟೋಮೆಟಿಕ್ ರೇಟ್ ಅಪ್ ಆಗ್ತಾ ಇರುತ್ತೆ ನಾವ್ ಹೇಳೋದೇನಂದ್ರೆ ರೈತರಿಗೆ ಒಟ್ಟಾಗಿ ಆಗ್ಬೇಡ್ರಿ ನಿಮ್ಗೆ ಲಾಸ್ ಈಗ 1 ಎಕರೆ ಒಂದೇ ಸರಿ ಆಗ್ಬಿಟ್ಟಿರ್ತಾನೆ ನಾವು ನಾಳೆ ವಾರ ಚಂದ 30 ರೂಪಾಯಿ ಬಂದ್ಬಿಡ್ತು ಲಾಸ್ ಆಯ್ತು ಅದೇ ಬ್ಯಾಚ್ ಹಾಕ್ರೆ ಒಂದ್ ಬ್ಯಾಚ್ 30 ರೂಪಾಯಿ ಇದ್ರು ನೆಕ್ಸ್ಟ್ ಬ್ಯಾಚ್ ಅಲ್ಲಿ 50 ರೂಪಾಯಿ ಆಗುತ್ತೆ ಇಲ್ಲ ಈ ಬ್ಯಾಚ್ ಅಲ್ಲಿ 60-70 ರೂಪಾಯಿ ಇದ್ರೆ ನೆಕ್ಸ್ಟ್ ಬ್ಯಾಚ್ ಕಮ್ಮಿ ಆಗ್ಬೋದು ಇಲ್ಲ ಇನ್ನೂ ಜಾಸ್ತಿ ಆಗ್ಬೋದು ಆತರ ಕ್ರಾಪ್ ರೊಟೇಷನ್ ಇದು ಪಾರ್ಟ್ ಬೈ ಪಾರ್ಟ್ ಮಾಡಿದ್ರೆ ನಿಮ್ಗೆ ಲಾಭನೂ ಜಾಸ್ತಿ ಸಿಗ್ತವೆ ಅದರಿಂದ ನಾವು ರೈತರಿಗೆ ಆಮೇಲೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ ಲೋಕಲ್ ಅಲ್ಲೇ ಕೊಡ್ಬೋದು 10 ರೂಪಾಯಿ ಅಲ್ಲಿ ಖರ್ಚು 10 ರೂಪಾಯಿ ಬರುತ್ತೆ ಇಲ್ಲಾದ್ರೆ ಅಷ್ಟು ಬರಲ್ಲ ಇಲ್ಲ ಒಂದ್ 2 ರೂಪಾಯಿ 3 ರೂಪಾಯಿ ಆಗುತ್ತೆ ಇದ್ರಲ್ಲಿ ಎಲ್ಲಿ ಹತ್ತು ಬೆಲೆಲ್ಲ ಸಿಸಿ ಇದೆ ಸುಳ್ಳುವೆಲ್ಲ ಹತ್ರ ಅಲ್ಲಿ ನಗರನಹಳ್ಳಿಯಲ್ಲಿ ಸಿಸಿ ಇದೆ ಅವ್ರಿಗೆಲ್ಲ ಅಲ್ಲಿ ಸುತ್ತಮುತ್ತ ಅವ್ರಿಗೆ ಬರ್ತದೆ ಅದೇ ಕೋಲಾರ ಅವ್ರಿಗೆಲ್ಲ ಇಲ್ಲಿ ಇದು ದೂರ ಆಗುತ್ತೆ ಇವನ್ ಬೆಳಕ್ ನಾವು ಅವ್ರಿಗೆ ರೆಫರ್ ಮಾಡಿ ಅವ್ರಿಗೆಲ್ಲ ಬ್ರೋಕ್ಲಿ ಬೆಳೀರಿ ನೀವು ಇದು ಬೇಡ ಅಂತ ನಾವು ಅವ್ರಿಗೆ ಅದನ್ನ ರೆಫರ್ ಮಾಡ್ತೀವಿ ಇದೆಲ್ಲ ನಮ್ ಸುತ್ತಮುತ್ತ ಇರೋರ್ಗಾದ್ರೆ ಮಾರ್ಕೆಟಿಂಗ್ ಆದ್ರೆ ಇದು ಈಸಿ ಇರುತ್ತೆ ಅಂದ್ರೆ ಈಸಿ ಮೇಂಟೆನೆನ್ಸ್ ಎಲ್ಲಾ ಭೂಮಿಯಲ್ಲೂ ಬೆಳಿಬೋದು ಮೇಡಮ್ ಅಲ್ಲ ಮೇಡಮ್ ಅಲ್ಲ ಕಾಂಪೋಸ್ಟ್ ಗೊಬ್ಬರ ಬೆಳಿಬೋದು ಎಲ್ಲಾರು ಕಾಂಪೋಸ್ಟ್ ಬೆಳಿಬೇಕಲ್ಲ ಮೇಡಮ್ ಈಗ ನಾವು ಬೆಳಿಬೋದು ನೀವು ಬೆಳಿಬೋದು ಅದು ನಾವು ಪ್ರಿಫರ್ ಮಾಡಕ್ ಅದು ರೈತರ ಮೇಲೆ ಆಗುತ್ತೆ ಈಗ ವರ್ಮಿ ಕಾಂಪೋಸ್ಟ್ ಇಂದ ಏನು ಹೆಚ್ಚು ಕಮ್ಮಿ ಆಗಲ್ಲ ಇನ್ನೂ ಚೆನ್ನಾಗಿರುತ್ತೆ ಎರೆಹುಳು ಎಲ್ಲ ಇಂಪ್ರೂವ್ ಆಗುತ್ತೆ ಏನಾದ್ರು ಮಳೆ ಅಕಾಲಿಕ ಮಳೆ ಬಿದ್ದೆ ನಾನು ಬೆಳೆ ಆಗ್ಲಿಲ್ಲ ಅಂದ್ರೆ ನೀನ್ ಯಾವ್ದೋ ಗೊಬ್ಬರ ಹೇಳ್ದೆ ಅದ್ ಹಾಕಿ ಹಿಂಗಾಯ್ತು ಅದಲ್ಲ ಅದು ನಮ್ ಗೈಡೆ ಇರುತ್ತೆ ನಿಮ್ ಗೈಡೆ ಇರುತ್ತೆ ನೀವ್ ಹೋಗಿ ಫಾಲೋ ಅಪ್ ಮಾಡ್ಬೇಕು ಅದನ್ನ ನೀವು ವರ್ಮಿ ಕಾಂಪೋಸ್ಟ್ ಇಂದ ಏನಾಗಲ್ಲ ಅಂತ ನಾವು ರೈತರಿಗೆ ಹೇಳ್ಬೋದು ಏನಾರು ನಾಳೆ ಬೆಳಗ್ಗೆ ಏನಾರು ಆಯ್ತಂದ್ರೆ ಅವ್ರು ತಿರ್ಗಾ ಅದೇನೋ ಗೊಬ್ಬರ ಹೇಳ್ದೆ ನೀನು ಹಾಕದೆ ಅದು ಹೋಯ್ತು ಅಂತ ಹೇಳ್ತಾರೆ ನಾವ್ ಹೆಂಗೋ ಬೆಳೀತಾ ಇದ್ದೆ ಅಂತ ಹೇಳ್ತಾರೆ ಅಲ್ಲ ಮೇಡಮ್ ಅದು ನಾವು ಸಾವಯವ ಮಾಡಿದ್ರೆ ನಡೆಯುತ್ತೆ ನಾವೇನು ಸಾವಯವ ಮಾಡಿ ಬೆಳೆಯೋರು ಇದಾರೆ ಇದನ್ನ ಏನಾದ್ರೆ ನಮ್ ಮಾಮೂಲಿ ಭೂಮಿಯಲ್ಲಿ ಬೆಳೆದಷ್ಟು ಇದು ಇಳುವರಿ ಅದ್ರಲ್ಲಿ ಬರಲ್ಲ ರೈತರು ಏನ್ ಹೇಳ್ತಾರಂದ್ರೆ ಸಾವಯವ ಮಾಡಿದೆ ನಾನು ಇಲ್ಲಿ 1 ಟನ್ ಕಟಿಂಗ್ ಮಾಡಿದಾಗ ಸಾವಯವ ಮಾಡಿದ್ರೆ ನಿಮ್ಗೆ ಬರೋದೇ 300 kg ಅಂದ್ರೆ ರೇಟ್ ಡಬಲ್ ಇರುತ್ತೆ ನಿಮ್ಗೆ ಇದು 80 ರೂಪಾಯಿ ಹೋಗ್ತಾರೆ ಇನ್ನು 120 130 ರೂಪಾಯಿ ಹೋಗ್ತಾ ಇರುತ್ತೆ ಬಟ್ ರೈತರು ಅದ್ ನೋಡಲ್ಲ ನಾನು 400 kg 600 kg ಬೆಳೀತಾ ಇದ್ದೆ ಈಗ ಸಾವಯವ ಮಾಡಕ್ ಇಲ್ದೆ ನಿನ್ನೆ ಮಾತು ಕೇಳಿ ಆಗ 200 kg ಬರ್ತಾ ಇರೋದು 400 kg ಲಾಸ್ಟ್ ನನ್ಗೆ ಅಂತಾರೆ ಅದರಿಂದ ನಾವು ರೆಫರ್ ಮಾಡಕ್ ಹೋಗಲ್ಲ ಮಾಡೋರ್ ಮಾಡ್ತಾ ಇದ್ರೆ ಅಂದ್ರೆ ಓನ್ ಮಾರ್ಕೆಟಿಂಗ್ ಮಾಡ್ಬೇಕು ಸಾವಯವ ಯಾವಾಗ ಇಂಪ್ರೂವ್ ಆಗುತ್ತೆ ಅಂತಂದ್ರೆ ನೀವೇ ಓನ್ ಆಗಿ ಒಂದು ಕಂಪ್ನಿ ಬಿಲ್ಡ್ ಮಾಡ್ಬೇಕು ನಿಮ್ದೇ ಒಂದು ಓನ್ ಆರ್ಗನೈಸೇಷನ್ ಮಾಡ್ಕೊಂಡು ನೀವು ಸಾವಯವ ಮಾಡಿದ್ರೆ ನಿಮ್ಗೆ ಲಾಭ ಇರುತ್ತೆ ಆಗ ನೀವು 120-150 ರೂಪಾಯಿ ಕೆಜಿ ಸೆಟ್ ಮಾಡ್ಬೋದು ನಿಮ್ಗೆ ವರ್ಕೌಟ್ ಆಗುತ್ತೆ ಅದೇ ನೀವು ಓನ್ ಆಗಿ ನೀವು ನಾನೇ ಮಾಡ್ತೀನಿ ತಗೊಂಡಾಗ ಅಲ್ಲಾಗ್ತೀನಿ ಯಾರು ತಗೊಳಲ್ಲ ಅವಾಗ ನೀನ್ ಈ ವ್ಯಾಪಾರ ತಗೊಂಡ ನಾನು ಸಾವಯವದಲ್ಲಿ ಮಾಡ್ತೀನಿ ತಗೊಂಡೆ ಅವಾಗ ಇದು ಕೊಡೋದೇ 30 ರೂಪಾಯಿ ನೀನು ಎಲ್ಲಿ ಮೇಡಮ್ ಅದೇ ಹೇಳಿದ್ನಲ್ಲ ಸಾವಯವ ಮಾಡಿದ್ರೆ ನೀವು 70 ಈಗ 30 ರೂಪಾಯಿ ಬೆಳ್ಬಿಟ್ಟು ನೀವು ಸಾವಯವದಲ್ಲಿ ಬೆಳೆದಿದ್ದೀನಿ ಆರ್ಗಾನಿಕ್ ಅಲ್ಲಿ ಬೆಳೆದಿದ್ದೀನಿ ನನ್ಗೆ 50 ರೂಪಾಯಿ ಕೊಡೋದು ಯಾರು ಕೊಡಲ್ಲ ಅವರು ಅದಕ್ಕೆ ನಾನು ಹೇಳೋದಂದ್ರೆ ನೀವೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಬೇಕು ನಾವು ಸಾವಯವ ನಿಮ್ದೇ ಓನ್ ಮಾರ್ಕೆಟಿಂಗ್ ನಾವು ಆರ್ಗಾನಿಕ್ ಮಾಡಿದಿರಿ ಅಂತ ಹೇಳಿ ಮಾಡಿದ್ರೆ ಆಗ ನಿಮ್ಗೆ ಲಾಭ ಸಿಗುತ್ತೆ ಆಗ 50 ರೂಪಾಯಿ ಕೊಡ 50 ರೂಪಾಯಿ ಕೊಡ್ತಾರೆ ನೀವೇ ಮಾರ್ಕೆಟಿಂಗ್ ಮಾಡ್ತಿರಲ್ಲ ನೀವು ಪ್ರೈಸ್ ಸೆಟ್ ಮಾಡ್ಬೋದು ನೀವು ತಗೊಂಡಾಗ ನಾನು ಮಾಡ್ತೀನಿ ಈ ಮಾಮೂಲಿ ತಗೊಂತಾರಲ್ಲ ಸಿಸಿ ಬಿಗ್ ಬಾಸ್ಕೆಟ್ ಅಂತ ಹೇಳಿದ್ನಲ್ಲ ಅಲ್ಲೋಗಿ ನೀವು ನಾನು ಮಾಡ್ತೀನಿ ಇದು ಆರ್ಗಾನಿಕ್ ಅಲ್ಲಿ ಬೆಳೆದಿನಿ ಅಂದ್ರೆ ಅವ್ರು ಒಪ್ಪಲ್ಲ ಅವ್ರು ಅವಾಗ ನಿಮ್ಗೆ ಇದಕ್ಕೇನ್ ಬೇರೆಯವನು ನಾನ್ ಆರ್ಗಾನಿಕ್ ಅಲ್ಲಿ ಬೆಳೆದಿರ್ತಾನಲ್ಲ ಅವ್ನಿಗೇನ್ ಪ್ರೈಸ್ ಕೊಡ್ತಾ ಇರ್ತಾರೋ ನಿಮ್ಗೂ ಅದೇ ಪ್ರೈಸ್ ಕೊಡ್ತಾರೆ ನಾವು ಸಾವಯವದಲ್ಲಿ ಬೆಳೆದವ್ರಿಗೆ ಏನ್ ಹೇಳ್ತೀರಂದ್ರೆ ನಿಮ್ದೇ ಮಾರ್ಕೆಟಿಂಗ್ ಮಾಡ್ಕೊಬೇಕು ನಿಮ್ದೇ ಒಂದು ಗ್ರೂಪ್ ಕ್ರಿಯೇಟ್ ಈಗ ಆರ್ಗಾನಿಕ್ಸ್ ಅಂತ ಅದು ಲೈಸೆನ್ಸ್ ತಗೊಬೇಕು ಅವೆಲ್ಲ ಲೈಸೆನ್ಸ್ ತಗೊಂಡು ನೀವೇ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಮಾಡಿಸಿದ್ರೆ ನೀವೇ ಒಂದಷ್ಟು ಜನ ರೈತರು ಮಾಡಿಸಿ ಮಾರ್ಕೆಟಿಂಗ್ ಅವ್ರದ್ದು ಓನ್ ಮಾರ್ಕೆಟಿಂಗ್ ಮಾಡಿದ್ರೆ ನೀವು ಅವಾಗ 100 ರೂಪಾಯಿ ಕೇಳಿದ್ರು ಕೊಡ್ತಾರೆ ಯಾಕಂದ್ರೆ ರೈತರಿಗೆ ಗೊತ್ತಿರುತ್ತೆ ಅಲ್ಲಿ ಮಾರ್ಕೆಟಿಂಗ್ ಒಂದು ಇದಾಗಿರ್ತಿಲ್ಲ ಯಾವ್ದು ಬೇರೆ ಜೊತೆ ಈ ಸಹಜ ಆರ್ಗಾನಿಕ್ಸ್ ಅವ್ರ ಜೊತೆ ಎಲ್ಲ ಮರ್ಜ್ ಆಗಿ ನೀವು ಮಾಡಿದ್ರೆ ನಿಮ್ಗೆ ಪ್ರೈಸ್ ಸೆಟ್ ಆಗುತ್ತೆ ಇಲ್ಲ ಅಂದ್ರೆ ನೀವು ನಾನು ಹಂಗೆ ಮಾಡ್ತೀನಿ ನಾನು ತಗೊಂಡಾಗ ಬಿಗ್ ಬಾಸ್ಕೆಟ್ಗೆ ಕೊಡ್ತೀನಿ ಅಂದ್ರೆ ಅವರು ನಿಮ್ಗೆ ಆ ಪ್ರೈಸ್ ಕೊಡಲ್ಲ ಆಗ ನಿಮ್ಗೆ ಲಾಸ್ ಆಗುತ್ತೆ ಆಗ ನೀವು 1 ಸರಿ 2 ಸರಿ ಮಾಡ್ತೀರಾ 3ನೇ ಸರಿಗೆ ಬಿಡಪ್ಪ ನನ್ಗೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ ಆತರ